ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ನಿಮ್ಮ ಕನ್ನಡತಿ ಮಾಡುವ ಪ್ರಣಾಮಗಳು. ಬನ್ನಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಕಂಪ್ಯೂಟರ್ಸ್ನ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ನೋಡೋಣ. ಕಂಪ್ಯೂಟರ್ ಸಿಸ್ಟಮ್ ಆಸ್ 4 ಬೇಸಿಕ್ ಕಾಂಪೊನೆಂಟ್ಸ್. ಇದರಲ್ಲಿ 4 ಬೇಸಿಕ್ ಕಾಂಪೊನೆಂಟ್ಸ್ ಇದೆ. ಯಾವ್ದಪ್ಪ ಅಂತಂದ್ರೆ ಅದು ಒಂದು ಹಾರ್ಡ್ವೇರ್, ಸಾಫ್ಟ್ವೇರ್, ಡೇಟಾ ಮತ್ತೆ ಯೂಸರ್ಸ್. ಹಾರ್ಡ್ವೇರ್ ಅಂದ್ರೆ ಏನಂದ್ರೆ ಇಟ್ ರೆಪ್ರೆಸೆಂಟ್ ದ ಫಿಸಿಕಲ್ ಅಂಡ್ ಟ್ಯಾಂಜಿಬಲ್ ಕಾಂಪೊನೆಂಟ್ಸ್ ಆಫ್ ದ ಕಂಪ್ಯೂಟರ್ಸ್. ಅದು ಫಿಸಿಕಲ್ ಮತ್ತೆ ಟ್ಯಾಂಜಿಬಲ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್ ರೆಪ್ರೆಸೆಂಟ್ ಮಾಡುತ್ತೆ. ಎಕ್ಸಾಂಪಲ್ಸ್ ಕೀಬೋರ್ಡ್ ಆಗಿರ್ಬೋದು, ಮೌಸ್, ಮಾನಿಟರ್ ಎಕ್ಸೆಟ್ರಾ. ಇದೆಲ್ಲ ಹಾರ್ಡ್ವೇರ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಒನ್ ಇಸ್ ಸಾಫ್ಟ್ವೇರ್. It is a set of electronic instructions called programs that make the computer perform tasks. ಇದು ಒಂದು ಸೆಟ್ ಆಫ್ ಎಲೆಕ್ಟ್ರಾನಿಕ್ ಇನ್ಸ್ಟ್ರಕ್ಷನ್ಸ್ ಆಗಿರುತ್ತೆ. ಇದನ್ನ ಪ್ರೋಗ್ರಾಮ್ ಅಂತ ಕರೀತಾರೆ. ಈ ಪ್ರೋಗ್ರಾಮ್ನ ನಾವು ಅದಕ್ಕೆ ಮೀನ್ಸ್ ಡೇಟಾನ ನಾವು ಕೊಟ್ಟರೆ ಅದು ಪರ್ಫಾರ್ಮ್ ಮಾಡುತ್ತೆ. ಕಂಪ್ಯೂಟರ್ನ ಕೊಟ್ಟಿರ್ತಕ್ಕಂಥ ಟಾಸ್ಕ್ನ ಅದನ್ನೇ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಡೇಟಾ. ಇಟ್ ಈಸ್ ಅ ಸೆಟ್ ಆಫ್ ಫ್ಯಾಕ್ಟ್ಸ್ ವಿಚ್ ದ ಕಂಪ್ಯೂಟರ್ ಸ್ಟೋರ್ಸ್ ಅಂಡ್ ರೀಡ್ಸ್ ಇನ್ ದ ಫಾರ್ಮ್ ಆಫ್ ನಂಬರ್ಸ್. ಡೇಟಾ ಅನ್ನೋದೊಂದು ಸೆಟ್ ಆಫ್ ಫ್ಯಾಕ್ಟ್ ಆಗಿರುತ್ತೆ. ಅದೇನ್ ಮಾಡುತ್ತೆ, ಕಂಪ್ಯೂಟರ್ಲಿ ಸ್ಟೋರ್ ಆಗಿರುತ್ತೆ ಮತ್ತೆ ರೀಡ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ನಂಬರ್ಸ್ ಅಲ್ಲಿ. ನೆಕ್ಸ್ಟ್ ಒನ್ ಇಸ್ ಯೂಸರ್ಸ್. Users are the people who makes use of computer to obtain certain results or outcomes. Users ಅಂದ್ರೆ ಯಾರು, ನಾವು. Who make use of a computer to obtain certain results. ಕೆಲವೊಂದು ನಮ್ಗೆ ಸರ್ಟನ್ ಔಟ್ಪುಟ್ ಬೇಕಾಗಿರುತ್ತೆ ಅಥವಾ ಸರ್ಟನ್ ರಿಸಲ್ಟ್ ಬೇಕಾಗಿರುತ್ತೆ. ಒಂದು ಪ್ರೋಗ್ರಾಮ್ನ ಮಾಡ್ಬೇಕಾಗಿರುತ್ತೆ, ರನ್ ಮಾಡಕ್ಕೆ ಯೂಸ್ ಮಾಡ್ತೀವಲ್ಲ ಕಂಪ್ಯೂಟರ್ನ, ಅವ್ರನ್ನ ಯೂಸರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಮದರ್ ಬೋರ್ಡ್. ಇಟ್ ಈಸ್ ದ ಮೇನ್ PCB ಮೀನ್ಸ್ ಮೇನ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಆಗಿರುತ್ತೆ. ಕಂಪ್ಯೂಟರ್ನ ಒಂದು ಮೇನ್ PCB ಆಗಿರುತ್ತೆ. ಅದೇನ್ ಕ್ಯಾರಿ ಮಾಡುತ್ತಪ್ಪ ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, CPU ಚಿಪ್, ರೀಡ್ ಓನ್ಲಿ ಮೆಮೊರಿ ಅಂಡ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂಡ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ಸ್ನ ಬಯೋಸ್ ಚಿಪ್ನ ಅದು ಕ್ಯಾರಿ ಮಾಡುತ್ತೆ. ಇಷ್ಟು ಬಂದು ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಆಗಿರುತ್ತೆ. ಇಲ್ಲಿಗೆ ಮಾಡ್ಯೂಲ್ 1 ಕಂಪ್ಲೀಟ್ ಆಗುತ್ತೆ. ಸೊ ಬೇಸ್ಡ್ ಆನ್ ಮಾಡ್ಯೂಲ್ 1 ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೋಡೋಣ ನಾವು. Who is known as the father of computer? Option A, John Napier. Option B, Blaise Pascal. Option 3, Charles Babbage. Option D, Hermann Hollerith. Right answer is option C, Charles Babbage. Next question. Which is the first counting device? First counting device ಯಾವುದು ಅಂದ್ರೆ ಅಬ್ಯಾಕಸ್. ಇದು ಕೂಡ ಆಪ್ಷನ್ ಸಿ, ಅಬ್ಯಾಕಸ್ ಆಗಿರುತ್ತೆ. Next third one. Abacus was developed in option A, India. Option B, China. Option C, Greece. Option D, France. Right. Next, Napier bone was developed by. Right answer, option B, John Napier. Next, fifth question. Napier's bones is mainly used for. Napier's bones na ಏನಕ್ಕೆ ಯೂಸ್ ಮಾಡ್ತಾ ಇದ್ರು ಅಂದ್ರೆ mainly. Option A, addition and subtraction. B, multiplication and division. C, data storage. C, D ಬಂದು programming. Option B, right answer, multiplication and division. Next, sixth one. Pascaline was invented by. The right answer is option C, Blaise Pascal ಆಗಿರುತ್ತೆ. Next, seventh one. Which device is considered the first calculating machine or calculating device? First calculating device ನ ಯಾವುದು ಅಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಆಪ್ಷನ್ಸ್ ನೋಡಿ ಹೀಗಿದೆ. ಆಪ್ಷನ್ ಎ ಅಬ್ಯಾಕಸ್, ಆಪ್ಷನ್ ಬಿ ಪ್ಯಾಸ್ಕಲಿನ್, ಆಪ್ಷನ್ ಸಿ ENIAC, ಆಪ್ಷನ್ ಡಿ Mark I. Right answer is option B, Pascaline is the first calculating device. Next, eighth one. The puncher card system was invented by. Option A, Charles Babbage. Option B, Howard Aiken. Option C, Hermann Hollerith. Option D, John Atanasoff. Right answer is option C, Hermann Hollerith. Next, ninth one. Analytical engine was designed by. Option A, John Napier. Option B, Charles Babbage. Option C, Blaise Pascal. Option D, Howard Aiken. Right answer is option B, Charles Babbage. Next, 10th question. Which machine is considered the first computer? First computer ಅಂತ ಯಾವ್ದು ಕನ್ಸಿಡರ್ ಮಾಡ್ತಾರೆ? ಆಪ್ಷನ್ ಎ ಅಬ್ಯಾಕಸ್, ಆಪ್ಷನ್ ಬಿ ಡಿಫರೆನ್ಸ್ ಇಂಜಿನ್, ಆಪ್ಷನ್ ಸಿ ಅನಲಿಟಿಕಲ್ ಇಂಜಿನ್, ಆಪ್ಷನ್ ಡಿ ENIAC. ಯಾವುದು ಅಂತಂದ್ರೆ ಆಪ್ಷನ್ ಸಿ,
is the right answer. Analytical engine. ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಬಂದು ಇನ್ನು MCQs ನೋಡ್ಬಿಟ್ಟು ಮಾಡ್ಯೂಲ್ 1 ಮೇಲೆ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಯಾವ ಥರ ಕೇಳಿದ್ರು ಅಂತ ಕಂಪ್ಯೂಟರ್ ರಿಲೇಟೆಡ್ MCQsನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅದಾದ್ಮೇಲೆ ನಾನು ಮಾಡ್ಯೂಲ್ 2ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you for watching. Keep learning. Take care. Bye bye.